ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಾಡಿನ ಸಮಸ್ತ ಜನತೆಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆದಿಶೇಷ ನಾಗದೇವ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ರಾಯಲ್ ರಾಶಿಯಾದಂತಹ ಸಿಂಹ ರಾಶಿಯವರ ಅದೃಷ್ಟದ ಕೀಲಿಕೈ ಯಾವುದು? ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಿಕೊಳ್ಳಲು ಯಾವ ಉಪಾಯವನ್ನು ಮಾಡಬೇಕು? ಹಾಗೂ ಸಿಂಹ ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ನಿಮ್ಮ ಭಾಗ್ಯೋದಯ ಆಗುವುದು? ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡುವಂತಹ ವರ್ಷಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. 12 ರಾಶಿಗಳಲ್ಲಿ ತುಂಬ ಶಕ್ತಿಶಾಲಿಯಾದಂತಹ ರಾಶಿ ಅಂದರೆ ಸಿಂಹ ರಾಶಿಯವರು. ತುಂಬ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಪರ್ಸನ್ ಆಗಿರ್ತಾರೆ. ಯಾರಿಗೂ ಹೆದರ್ಕೊಳ್ಳೋದಿಲ್ಲ ಇವರು. ಯಾರ ಮುಂದೇನೂ ತನ್ನ ತಲೆಯನ್ನು ತಗ್ಗಿಸದೆ ತಲೆ ಎತ್ತಿ ನಡೆಯುವವರೇ ಸಿಂಹ ರಾಶಿಯವರು. ತನ್ನ ಜೀವನದಲ್ಲಿ ಎಂತಹದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸದಾ ಸಿದ್ಧವಾಗಿರ್ತಾರೆ. ಆದರೂ ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಂಘರ್ಷಗಳು ಇದ್ದೇ ಇರುತ್ತವೆ. ಕಷ್ಟ, ಸಂಘರ್ಷ, ಸ್ಟ್ರಗಲ್ ಮಾಡದೆ ಸಕ್ಸಸ್ ಸಿಗುವುದು ಅಸಾಧ್ಯವಾದಂತಹ ಮಾತು. ಕಷ್ಟಪಟ್ಟು ಶ್ರಮ ವಹಿಸಿದರೇನೆ ಅದೃಷ್ಟವು ನಿಮ್ಮ ಕೈ ಜೋಡಿಸುವುದು, ಕೈಯನ್ನು ಹಿಡಿಯುವುದು. ಶ್ರಮ ವಹಿಸದೆ ಅದೃಷ್ಟ ಹಾಗೆಯೇ ಒಲಿಯೋದಿಲ್ಲ ಅಲ್ವಾ? ಸಿಂಹ ರಾಶಿಯವರ ಜೀವನದಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಸ್ಟ್ರಗಲನ್ನು ಮಾಡಬೇಕಾಗುತ್ತೆ, ಯಾವ ವಿಚಾರಗಳಲ್ಲಿ ಕಷ್ಟವನ್ನು ಪಡಬೇಕಾಗುತ್ತೆ ಅಂತ ನೋಡೋದಾದರೆ, ನಿಮ್ಮ ಕೆರಿಯರ್ ಲೈಫಲ್ಲಿ ಹಾಗೂ ನಿಮ್ಮ ವಿವಾಹ ಜೀವನದಲ್ಲಿ ವಿವಾಹ ವಿಳಂಬವಾಗಬಹುದು, ಅಥವಾ ವಿವಾಹ ಆದರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಏರುಪೇರುಗಳು, ವೈಮನಸ್ಸುಗಳು ಉಂಟಾಗ್ತಾನೆ ಇರುತ್ತೆ. ಹಾಗೂ ವಿವಾಹವಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಕಷ್ಟ, ತೊಂದರೆ, ಅಡೆತಡೆಗಳನ್ನು ಅನುಭವಿಸಬೇಕಾಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ, ಅವರ ಇಷ್ಟದಂತೆ ಅವರು ನಡೀತಾರೆ. ಈ ರೀತಿ ಸಮಸ್ಯೆಗಳು. ಸಿಂಹ ರಾಶಿಯವರು ಪ್ರೈವೇಟ್ ಸೆಕ್ಟರ್ನಲ್ಲೇ ವರ್ಕ್ ಮಾಡಲಿ, ಆ ಜಾಬೇ ಆಗಲಿ, ಅಥವಾ ಗೌರ್ನಮೆಂಟ್ ಸೆಕ್ಟರ್ನಲ್ಲೇ ವರ್ಕ್ ಮಾಡ್ತಾ ಇರಲಿ, ಇವರ ಕರ್ಮಸ್ಥಳದಲ್ಲಿ ತೊಂದರೆಗಳು, ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕಾಗುತ್ತೆ, ಇದ್ದೇ ಇರುತ್ತೆ ಸಮಸ್ಯೆಗಳು. ಇವರ ವೈವಾಹಿಕ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಮಕ್ಕಳ ವಿಚಾರದಲ್ಲೂ ತೊಂದರೆಗಳು, ಕಷ್ಟಗಳು ಇದ್ದೇ ಇರುತ್ತವೆ. ಸಿಂಹ ರಾಶಿಯವರಿಗೆ ಸಂತಾನವಾದರೂ ಇವರ ಮಕ್ಕಳು ಇವರ ಮಾತನ್ನು ಕೇಳುವುದಿಲ್ಲ, ತನ್ನಿಷ್ಟದಂತೆ ನಡೀತಾ ಇರ್ತಾರೆ. ಈ ರೀತಿ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ. ನೀವು ಇದಕ್ಕೆ ಹೇಗೆ ಉಪಾಯವನ್ನು ಮಾಡಬೇಕು ಅಂತ ಹೇಳೋದಾದರೆ, ನೀವು ನಿಮ್ಮ ಮನೆಯ ಹಿಂದಿನ ಭಾಗದಲ್ಲಿ ಅಂದರೆ ನಾರ್ತ್ ಈಸ್ಟ್, ಪೂರ್ವ ಉತ್ತರ ಭಾಗದಲ್ಲಿ ಒಂದು ಬಾಳೆ ಗಿಡವನ್ನು, ಒಂದು ಬಾಳೆ ಸಸಿಯನ್ನು ನೆಡಬೇಕಾಗುತ್ತೆ. ನೆಟ್ಟು ಪ್ರತಿದಿನವೂ ಅದಕ್ಕೆ ನೀರನ್ನು ಹಾಕಿ ಬೆಳೆಸುತ್ತಾ ಬನ್ನಿ. ಆ ಬಾಳೆ ಗಿಡ ಹೇಗೆಲ್ಲ ಬೆಳೆಯುತ್ತಾ ಹೋಗುತ್ತೋ ಆ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬರುವವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಈ ರೀತಿ ನೀವು ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು, ತೊಂದರೆಗಳು ಕ್ರಮೇಣವಾಗಿ ಕಡಿಮೆಯಾಗ್ತಾ ಬರುತ್ತೆ. ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯಲು ಪ್ರಾರಂಭ ಮಾಡುತ್ತೆ. ಇದೇ ನಿಮ್ಮ ಅದೃಷ್ಟದ ಕೀಲಿಕೈ ಅಂತ ಹೇಳಬಹುದು. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಬೇಕಾಗುತ್ತೆ, ಅಥವಾ ಮಂಗಳವಾರದಂದು ಸುಂದರ ಕಾಂಡವನ್ನು ಓದಬೇಕಾಗುತ್ತೆ. ಅಥವಾ ಓದೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಮೊಬೈಲಲ್ಲಿ ಹಾಕಿ ಕೇಳಿಸ್ಕೊಳ್ಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳು, ಅಡೆತಡೆಗಳು, ಸಮಸ್ಯೆಗಳು, ಸ್ಟ್ರಗಲ್, ನಿಮ್ಮ ಮ್ಯಾರಿಡ್ ಲೈಫಲ್ಲಾಗಲಿ, ಪ್ರೊಫೆಷನ್ ಲೈಫಲ್ಲಾಗಲಿ, ಅಥವಾ ಮಕ್ಕಳ ವಿಚಾರದಲ್ಲಾಗಲಿ ತೊಂದರೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುವುದನ್ನು ನೀವು ಗಮನಿಸಬಹುದು. ಯಾವುದೇ ಉಪಾಯವಾಗಲಿ, ಪರಿಹಾರವನ್ನು ಮಾಡುವ ಮೊದಲು ನಂಬಿಕೆ ಇರಬೇಕು. ಶ್ರದ್ಧೆ, ವಿಶ್ವಾಸದಿಂದ ಮಾಡಿದಾಗ ಆ ಪೂಜೆಯ ಅಥವಾ ಆ ಪರಿಹಾರದ ಫಲ ನಿಮಗೆ ಪ್ರಾಪ್ತಿಯಾಗುವುದು. ಆದ್ದರಿಂದ ನಂಬಿಕೆ ಇಟ್ಟು ಮಾಡಿ ಈ ಪರಿಹಾರವನ್ನು. ಸಿಂಹ ರಾಶಿಯವರ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಭಾಗ್ಯೋದಯ ಆಗುತ್ತೆ ಅಂತ ನೋಡೋದಾದರೆ, ನಿಮಗೆ 35ನೇ ವರ್ಷ, 44ನೇ ವರ್ಷ ಹಾಗೂ 62ನೇ ವರ್ಷದಲ್ಲಿ 35, 44, 62 ಇಯರ್ಸಲ್ಲಿ, ಈ ವರ್ಷಗಳಲ್ಲಿ ನಿಮ್ಮ ಭಾಗ್ಯೋದಯ ಆಗುವಂತಹ ಪ್ರಬಲವಾಗಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ಏಜಲ್ಲಿ ನಿಮಗೆ ಸಕ್ಸಸ್ ಸಿಗುವಂತಹ ಭಾಗ್ಯ. ಈ ವಯಸ್ಸಿನಲ್ಲಿ ನಿಮಗೆ ಭೂಮಿಯನ್ನು ಖರೀದಿ ಮಾಡಬಹುದು, ಆಸ್ತಿ ಖರೀದಿ ಮಾಡಬಹುದು, ಫ್ಲ್ಯಾಟ್ ತಗೋಬೋದು, ಸೈಟ್ ತಗೋಬೋದು, ಅಥವಾ ಮನೆಯನ್ನು ಕಟ್ಟುವಂತಹ ಪ್ರಬಲ ಯೋಗ ಇದ್ದೇ ಇರುತ್ತದೆ.
ಈ ವಯಸ್ಸಿನಲ್ಲಿ ನಿಮ್ಮ ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭ ಸಿಗ್ತಾ ಹೋಗುತ್ತೆ ನಿಮಗೆ. ನೀವು ಜಾಬ್ ಮಾಡ್ತಾ ಇದ್ದರೆ, ವರ್ಕ್ ಮಾಡ್ತಾ ಇದ್ದರೆ, ಆ ವರ್ಕಿಂಗ್ ಪ್ಲೇಸಲ್ಲಿ ನಿಮಗೆ ಪ್ರಮೋಷನ್ಸ್ ಆಗಬಹುದು, ಸ್ಯಾಲ್ರಿ ಹೈಕ್ ಆಗುವಂತಹ ಚಾನ್ಸಸ್ ವೆರಿ ಹೈ ಆಗಿರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ಸ್ಟ್ರಗಲ್, ಕಾಂಪಿಟೇಷನ್ ಇದ್ದೇ ಇರುತ್ತದೆ. ಅದೆಂತಹ ಕಾಂಪಿಟೇಷನ್ನೇ ಆಗಲಿ, ಸ್ಟ್ರಗಲ್ ಆಗಲಿ, ವಿವಾದಗಳಾಗಲಿ, ಲಿಟಿಗೇಷನ್ ಏನೇ ಆಗಲಿ, ಅಂತಿಮವಾಗಿ ಅಟ್ ಎನಿ ಕಾಸ್ಟ್ ಯಶಸ್ಸು, ಜಯ, ತೀರ್ಮಾನ ನಿಮ್ಮ ಕಡೆಗೆ ಶತಸಿದ್ಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ಟ್ರಗಲ್ ಮಾಡಿದ ಮೇಲೇ ನಿಮಗೆ ಆಸ್ತಿ ಆಗಲಿ, ವಾಹನ ಆಗಲಿ, ಹಣ ಆಗಲಿ ಎಲ್ಲವೂ ಸಿಗ್ತಾ ಹೋಗುವುದು. ನಿಮಗೆ ಈ ಜೀವನ ಯುದ್ಧದ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಲೈಫು ಒಂಥರ ಬ್ಯಾಟಲ್ ರೀತಿ ಫೀಲ್ ಆಗ್ತಾ ಇರುತ್ತೆ. ಇದೊಂದು ಯುದ್ಧ, ನಾವಿಲ್ಲಿ ಹೋರಾಡಬೇಕು ಅಂತ ಆ ಮನಸ್ಥಿತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತೀರ. ಆದರೆ ಸಕ್ಸಸ್ ನಿಮಗೆ ಪ್ರಾಪ್ತಿಯಾಗೋದು. ಸಿಂಹರಾಶಿಯವರು ಹಣದ ಸೇವಿಂಗ್ಸ್ ಮಾಡಲು ಏನು ಮಾಡಬೇಕು ಅಂದರೆ, ನೀವು ಭೂಮಿಯ ಮೇಲೆ, ಸೈಟ್ ಮೇಲೆ, ಪ್ರಾಪರ್ಟಿ ಮೇಲೆ ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ. ಯಾರನ್ನು ನಂಬಬಾರದು. ಪಾರ್ಟ್ನರ್ಶಿಪ್ ವ್ಯವಹಾರ, ಬಿಸ್ನೆಸ್ ಮಾಡಲೇಬೇಡಿ. ಯಾಕಂದರೆ ನೀವು ಎಲ್ಲರನ್ನ ಕಣ್ಣು ಮುಚ್ಚಿಕೊಂಡು ನಂಬ್ತಾ ಇರ್ತೀರ. ನಿಮಗಿಂತ ಬೇರೆಯವರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿರ್ತೀರ. ಇದರಿಂದ ನಂಬಿಕೆ ದ್ರೋಹ ಆಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ತುಂಬ ಹುಷಾರಾಗಿರಿ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೆ ಸಾಗಿ, ಎಲ್ಲವೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.